ಶ್ರೀ ಗುರುಭ್ಯೋ ನಮಃ. ವೇದಿಕೆ ಮೇಲಿರುವಂತಹ ಹಿರಿಯರಿಗೆಲ್ಲ ನಮಸ್ತೆ. ಮಕ್ಕಳ ಪೋಷಕರು ಹಾಗೂ ಸುರಭಿ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು ಹಾಗೂ ಪ್ರತಿಭಾವಂತ ಮಕ್ಕಳು ಎಲ್ರಿಗೂ ನಮಸ್ತೆ. ಗಾಯಂತಿ ದೇವ ಕಿಲಗೀತಕಾನಿ ಧನ್ಯೋಸ್ತುತೆ ಏ ಭಾರತ ಪುಣ್ಯ ಭಾಗೆ ಸ್ವರ್ಗಾಪವರ್ಗ ಸ್ಪದಹೇತುಬೋತೆ ಭವಂತಿ ಭೂಯ ಪುರುಷ ಸ್ವರತ್ತಾತ್. ಅಂದರೆ ಸ್ವರ್ಗ ಮತ್ತು ಮೋಕ್ಷಕ್ಕೆ ದ್ವಾರದಂತಿರುವ ಈ ಭಾರತ ಭೂಮಿಯಲ್ಲಿ ಜನಿಸಿದಂತಹ ನಾವೆಲ್ಲರೂ ಪುಣ್ಯವಂತರು ಅಂತ ಹೇಳಿ. ಅಂದರೆ ಪುಣ್ಯ ಸುಮ್ಮನೆ ಸಿಗಲ್ಲ, ನಾವು ಅದಕ್ಕೋಸ್ಕರ ಕರ್ಮ ಮಾಡಬೇಕು ಅಂತ. ಆ ದಿಶೆಯಲ್ಲಿ ಸಾಗುವಂತಹ ಈ ಸುರಭಿ ಫೌಂಡೇಶನ್ ಟ್ರಸ್ಟ್ ಏನಿದೆ, ಇದರ ಕೆಲಸ ಕಾರ್ಯಗಳನ್ನು ನೋಡಿ ತುಂಬ ಖುಷಿಯಾಯಿತು. ಇಂಥ ಸಂಸ್ಥೆ ಎಲ್ಲ ಊರಲ್ಲಿಯೂ ಪ್ರತಿಭಾವಂತ ಮಕ್ಕಳನ್ನು ಮುಂದೆ ತರುವಲ್ಲಿ ಕಾರ್ಯನಿರತ ಆಗಬೇಕು ಅನ್ನುವ ಅಭಿಲಾಷೆ. ನಡೆದಾಡುವ ದೇವರೆಂದೇ ಪ್ರಸಿದ್ಧರಾದಂತಹ ಸಿದ್ಧಗಂಗಾ ಮಠದ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಒಂದು ಮಾತು, ಅಂದರೆ ಇಡೀ ಜಗತ್ತಿನಲ್ಲೇ ವಿಶಿಷ್ಟ ಶ್ರೀ ಪರಂಪರೆ ನಮ್ಮದು, ಭಾರತೀಯರದ್ದು ಅಂಥೇಳಿ. ಅಂದರೆ ನಾವು ಪಾಂಡವರು ಅಥವಾ ಶಂಕರಾಚಾರ್ಯರಿರಬಹುದು, ಶಿವಾಜಿ, ವಿವೇಕಾನಂದ ಮುಂತಾದವರ ಜೀವನವನ್ನು ನೋಡಿದಾಗ ಸ್ತ್ರೀ ಶಕ್ತಿ ನಮ್ಮ ಸಮಾಜದಲ್ಲಿ ಯಾವ ಥರ ಒಂದು ಒಳ್ಳೆಯ ವ್ಯಕ್ತಿ ನಿರ್ಮಾಣ ಮಾಡಲಿಕ್ಕಾಗ್ತದೆ ಅಂತ ಗೊತ್ತಾಗತ್ತೆ. ನಮ್ಮಲ್ಲಿ ಅನೇಕ ಪ್ರತಿಭಾವಂತ ಸ್ತ್ರೀಯರಿದ್ದಾರೆ. ಅಂದರೆ ಸತಿ ಸಾವಿತ್ರಿ ಇರಬಹುದು, ಸೀತೆ, ಅನಸೂಯ ಮುಂತಾದಂತಹ ಸತಿ ಶಿರೋಮಣಿಗಳು ಒಂದು ಕಡೆ ಆದರೆ, ಮೈತ್ರೇಯಿ, ಗಾರ್ಗಿ ಅಂತಹ ಋಷಿಕೆಯರು ಇನ್ನೊಂದು ಕಡೆ, ಹಾಗೆಯೇ ಸಂತ ಮೀರಾಬಾಯಿ ಇರಬಹುದು, ಅಕ್ಕ ಮಹಾದೇವಿ ಇರಬಹುದು, ಅಂತಹ ಅಕ್ಕಂದಿರು ಇನ್ನೊಂದು ಕಡೆ, ಹಾಗೆಯೇ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರಬಹುದು, ಕಿತ್ತೂರು ಚೆನ್ನಮ್ಮ ಇರಬಹುದು, ರಾಣಿ ಅಬ್ಬಕ್ಕ ಇರಬಹುದು, ಅಂಥ ಧೀರೆಯರು ಇನ್ನೊಂದು ಕಡೆ. ಇಂತಹ ಒಂದು ಒಳ್ಳೆಯ ಸ್ತ್ರೀ ಸಮೂಹ, ಒಂದು ಧೈರ್ಯಶಾಲಿ ಸ್ತ್ರೀ ಸಮೂಹ ನಮ್ಮ ಭಾರತದ ಹೆಮ್ಮೆ. ಅಂತೆಯೇ ಸ್ವಂತ ಅವರವರ ಸಾಮರ್ಥ್ಯದಿಂದ ಮೇಲೆ ಬಂದಂತಹ ಅನೇಕ ಮಹಿಳೆಯರು ನಮಗೆ ಉದಾಹರಣೆಯಾಗಿ ನಿಲ್ತಾರೆ. ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳಿದ್ದಾರೆ, ಏನಂದರೆ ಸಮಾಜಮುಖಿಯಾಗಿ ನಾವು ನೋಡಿದಾಗ ಸಮಾಜದ ಪಕ್ಷಿಯ ಒಂದು ರೆಕ್ಕೆ ಮಾತ್ರ ಸಾಮರ್ಥ್ಯ ಇದ್ದರೆ ಸಾಲದು, ಎರಡೂ ರೆಕ್ಕೆಗಳು ಸಮಾನಾಂತರವಾಗಿ ಸಾಮರ್ಥ್ಯದಿಂದ ಮುಂದೆ ಹೋದಾಗ ಮಾತ್ರ ಸುಸ್ಥಿರ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಅಂತ. ಹಾಗೆಯೇ ಅಂದರೆ ಸಮಾಜದ ವ್ಯಕ್ತಿಗಳು ಅಂತ ಅಂದಾಗ ಪುರುಷರು ಮತ್ತು ಸ್ತ್ರೀಯರು ಇಬ್ಬರ ಸಾಮರ್ಥ್ಯವೂ ಬೇಕು. ಆ ಸಾಮರ್ಥ್ಯವನ್ನು ತೊಡಗಿಸಿಕೊಡುವಂತಹ, ಮುಂದುವರಿಸಿ ಅವರು ಸಾಮರ್ಥ್ಯವಂತರಂತಾಗಿ ಮಾಡುವಂತಹ ಈ ಸುರಭಿ ಟ್ರಸ್ಟು ತುಂಬ ಅಭಿನಂದನಾರ್ಹ. ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ, ಜನನಿ ತಾನೇ ಮೊದಲ ಗುರು ಅಂತ ಹೇಳಿ. ಅಂದರೆ ಪ್ರತಿ ಹೆಣ್ಣು ಮಗಳು ಕೂಡ ವಿದ್ಯಾವಂತಳಾಗಿ ಸಾಮರ್ಥ್ಯವಂತಳಾದಾಗ ಆ ಸುಸ್ಥಿರ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಅದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಸುರಭಿ. ಹಾಗೆ ಈ ಎಲ್ಲರ ಶ್ರಮ, ಸುರಭಿ ಫೌಂಡೇಶನ್ ಅವರ ಎಲ್ಲರ ಶ್ರಮವನ್ನು ಕರಗತ ಮಾಡಿಕೊಂಡು ಮುಂದೆ ಬಂದು ಇನ್ನಷ್ಟು ಸಮಾಜಮುಖಿಯಾಗಿ ಕೆಲಸ ಮಾಡುವಂತಹ ಮಕ್ಕಳು ಮುಂದೆ ದೊಡ್ಡವರಾಗಿ, ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ನಾವು ಹೇಳ್ತೀವಿ, ಅಂತಹ ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಿಸಿಕೊಡುವಂತಹ ಮಕ್ಕಳು ಶ್ರೇಷ್ಠವಂತರಾಗಿ ಬಾಳಲಿ ಅಂತ ಹೇಳಿ ಹಾರೈಸ್ತೇನೆ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ.